You are watching TV46 News Kannada. ಕಾರ್ಮಿಕ ಇಲಾಖೆಯಲ್ಲಿ ಬರುವಂತಹ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳನ್ನು ನೀಡಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವಂತೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಕಚೇರಿಗೆ ಮುತ್ತಿಗೆ ಹಾಕಿ ಎಚ್ಚರಿಕೆ ಕೊಟ್ಟರು. ಪಟ್ಟಣದ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದಂತ ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸುವುದಿಲ್ಲ. ಮಧ್ಯವರ್ತಿಗಳ ಕೆಲಸ ಕಾರ್ಯಗಳಿಗೆ ಮನ್ನಣೆ ನೀಡುತ್ತಿದ್ದು ಬಂದಂತ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳನ್ನು ನೀಡಲು ಮೀನಾಮೇಷ ಎಣಿಸುತ್ತಿರುವುದಲ್ಲದೆ ವಿದ್ಯಾರ್ಥಿ ವೇತನವನ್ನು ಕಳೆದ 2 ವರ್ಷಗಳಿಂದ ನೀಡದೆ ಸತಾಯಿಸುತ್ತಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕಚೇರಿಗೆ ಆಗಮಿಸಿದ ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ವಿಎಸ್ ಭೋಜೇಗೌಡರ ನೇತೃತ್ವದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಕರವೇ ಅಧ್ಯಕ್ಷ ವಿಎಸ್ ಭೋಜೇಗೌಡ, ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ವ್ಯವಸ್ಥೆ ಮಾಡುತ್ತಿದೆ. ಆದರೆ ಇಲ್ಲಿಯ ಗಣಕೀಕೃತ ಕೆಲಸ ಮಾಡುವ ವ್ಯಕ್ತಿಯೊಬ್ಬರು ಸಾರ್ವಜನಿಕರ ಜೊತೆ ಉಡಾಫೆ ಮಾತನಾಡುವುದಲ್ಲದೆ ಹಣ ಕೊಟ್ಟರೆ ಹಾಗೂ ಮಧ್ಯವರ್ತಿಗಳ ಜೊತೆ ಬಂದರೆ ಶೀಘ್ರವೇ ಕೆಲಸ ಮಾಡುವ ಪ್ರವೃತ್ತಿ ಬಂದಿದೆ. ಅಲ್ಲದೆ ಯಾವುದೇ ಕಾರ್ಮಿಕರ ಸಂಕಷ್ಟ ಕೇಳದಂತ ಸ್ಥಿತಿ ಈ ತಾಲೂಕಿನಲ್ಲಿದೆ. ಪ್ರತಿನಿತ್ಯ ಬಾಲ ಕಾರ್ಮಿಕರು ಹಾಗೂ ವಿವಿಧ ಉದ್ದಿಮೆಗಳಲ್ಲಿ ಕೆಲಸ ಮಾಡುತ್ತಿರುವವರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ಕೂಡಲೇ ಸಮಸ್ಯೆಗಳ ಅರಿತು ಸಾರ್ವಜನಿಕರ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಕಚೇರಿಗೆ ಬೀಗ ಹಾಕಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ತಾಲೂಕಿನಲ್ಲಿ ಹೊರ ರಾಜ್ಯದ ಅಸ್ಸಾಂ ಕಾರ್ಮಿಕರ ಹಾವಳಿ ಮಿತಿ ಮೀರಿದ್ದು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ನಡೆಯುತ್ತಿದ್ದರೂ ಕಾರ್ಮಿಕ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ತಾಲೂಕಿನಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಅಸ್ಸಾಂ ಕಾರ್ಮಿಕರು ನೆಲೆಯೂರಿರುವುದು ನಮಗೆ ಮಾಹಿತಿ ಇದ್ದರೂ ಇಲ್ಲಿ ಕೇವಲ 200 ಜನ ಮಾತ್ರ ನೋಂದಣಿಯಾಗಿದ್ದರೆಂದು ಸುಳ್ಳು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಮುಂದೆ ಇದರಿಂದ ತೊಂದರೆಯಾದರೆ ನೇರ ಹೊಣೆ ಈ ಇಲಾಖೆದು ಆಗಿರುತ್ತದೆ. ಕೂಡಲೇ ಇದರ ಬಗ್ಗೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಮುಂದಾಗುವ ಅನಾಹುತ ತಪ್ಪಿಸುವಂತೆ ಆಗ್ರಹಿಸಿದರು. ಬಂದು ಕೇಳಕ್ ಬಂದ ರೆಸ್ಪಾನ್ಸ್ ಹೆಂಗಿದೆ ಗೊತ್ತಾ? ನಿಂದ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀನು ಹೋಗಪ್ಪ, ನೀನು ಹೋಗಿ ಮಾರ್ಯ ಅಂತ ಏಕವಚನದಲ್ಲಿ ಬಂದಂತರಿಗೆ ಇದು ಮಾಡ್ತೀವಿ. ಏನು ದುಡ್ಡಿಗೆ ಡಿಮ್ಯಾಂಡ್ ಏನೋ ಗೊತ್ತಿಲ್ಲ, ದುಡ್ಡು ಕೊಟ್ಟರೆ ಮಾಡ್ಕೊಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಿಗೆ ನಮ್ಮ ಗಮನಕ್ಕೆ ಬಂದಿರೋ ಅಂಥದ್ದು ಸುಮಾರಷ್ಟು ಕಾರ್ಮಿಕರು ನಮ್ಮ ಗಮನಕ್ಕೆ ಇಷ್ಟು ತಂದಿದ್ದಾರೆ. ಗಮನಿಸಿದಿರಿ, ಬೇಲೂರಲ್ಲಿ ಪತ್ರಕರ್ತರ ಮಿತ್ರ ಗಮನಿಸಿದಿರಿ. ಏಕೆಂದರೆ ಅಸ್ಸಾಂ ಹುಡುಗರು ಹೊರಗಡೆಯಿಂದ ಬಂದಿದ್ದಾರೆ. ಅವರು ಬೇರೆ ಬೇರೆ ರೀತಿ ಚಟುವಟಿಕೆಗಳನ್ನ ತೊಡಗಿದ್ದಾರೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು, ಕಳ್ತನ ಮಾಡೋದು. ಅವ್ರಿಗೇನಿಲ್ಲ, ಒಂದು 100 ರೂಪಾಯಿ ಕೊಟ್ಟರೆ ಬೇಕಾದ್ರೆ ಇನ್ನೊಬ್ಬ ಚಾಕ್ ಹಾಕಕ್ಕೂ ರೆಡಿ ಇದ್ದಾರೆ. ನಾವು ಕೇಳ್ತಿರೋದು ಇವರಿಗೆ ಹೊರಗಡೆಯಿಂದ ಬಂದಿದ್ದಾರಲ್ಲ ಅಷ್ಟು ಎಷ್ಟು ಜನ ಕಾರ್ಮಿಕರಿದ್ದಾರೆ. ತೋಟಗಳಲ್ಲಿ ಇರ್ಬೋದು, ಆಮೇಲೆ ಸಿಂಗಾಪುರದಲ್ಲಿರೋಂಥ ಸಾಮಿಲಲ್ಲಿ ಇರ್ಬೋದು, ಶುಂಠಿ ಪಾಯಿಂಟ್ ಇದೆಯಲ್ಲ ಅಲ್ಲಿ ವಾಷಿಂಗ್ ಪಾಯಿಂಟ್ ಅಲ್ಲಿದ್ದಾರೆ. ಅವ್ರ ಬಗ್ಗೆ ಗಮನ ಹರಿಸಿದ್ದೀರಾ ನೀವು? ಎಷ್ಟು ಜನ ಬಂದಿದ್ದಾರೆ ಅಂತ ಲೀಸ್ಟ್ ಇದೆಯಾ ಅಂತ ಕೇಳಿದ್ವಿ. ಇವ್ರು ಕೊಡೋದು 184 ಜನ ಪುರುಷರು, 186 ಜನ ಮಹಿಳೆಯರು ಅಂತಾರೆ. ಬರೀ ಅರೆಹಳ್ಳಿ ಒಂದೇ ಭಾಗದಲ್ಲಿ ಬೆಳಗ್ಗೆ ಹೆಚ್ಚು ಕಡಿಮೆ ಒಂದು 500 ಜನ ವೆಹಿಕಲಲ್ಲಿ ಹತ್ತುತ್ತಿರ್ತಾರೆ ಅಸ್ಸಾಂನವರು ಗಾಡಿಗಳಲ್ಲಿ. ಇನ್ನು ಬೇರೆ ಬೇರೆ ಇವ್ರು ಮತ್ತೆ ಮಾಹಿತಿಯಲ್ಲಿ ಬಂತು. ಇವರಿಗೆ ಹೆಚ್ಚು ಕಡಿಮೆ ಒಂದು 2,000 ಜನ ಮೇಲೆ ಇಲ್ಲಿಗೆ ಬಂದಿದ್ದಾರೆ. ಇವರು ಒಂದು 500 ಜನ ಮಾಹಿತಿ ಕೊಡ್ತಾರೆ. ಮಿಕ್ಕಿರೋರು 800 ಜನ ಹಂಗಾರೆ ಹೆಂಗೆ ಬಂದಿದ್ದೆ ಹೆಂಗೆ? ಅವರು ಇಲ್ಲಿ ವಾಸ ಮಾಡ್ತಿರೋದು ಹೆಂಗೆ? ಇದ್ರದ್ದು ನಮ್ಮ ಪ್ರಶ್ನೆ. ಅದಕ್ಕೆ ಅವ್ರ ಮನೆ ದೌರ್ಜನ್ಯಗಳು, ಚಟುವಟಿಕೆಗಳು ಇಲ್ಲಿ ನಡೆಯೋ ಬದಲು ಪೊಲೀಸ್ ಇಲಾಖೆನೂ ಗಮನ ಹರಿಸಬೇಕು. ಅದ್ರ ಬಗ್ಗೆ ಕಾರ್ಮಿಕರು ಇಲಾಖೆನೂ ಸಹ ಗಮನ ಹರಿಸಬೇಕು ಅಂತ ಕೇಳ್ಕೊಂತೀವಿ. ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್, ಉಪಾಧ್ಯಕ್ಷ ಮಂಜು ಆಚಾರ್, ಹುಸೇನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು.